ನೋಡಿ, ರಾಜ್ಯದಲ್ಲಿ ಬಹಳ ಚರ್ಚೆ ಆಗ್ತಿರುವಂತ ವಿಚಾರ ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ಇದೆಲ್ಲದ್ರ ಬಗ್ಗೆ ಈಗ ಬಿಜೆಪಿ ಬಹಳ ಸೂಕ್ಷ್ಮವಾಗಿ ಸುನಿಲ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾ ಗಮನಿಸ್ತಾ ಹೋದಂಗೆ ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣದಲ್ಲಿ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ತಲ್ಲ, ಸುಮಾರು 8 ಪ್ರತ್ಯೇಕ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡ್ರಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕ ಸುನಿಲ್ ಕುಮಾರ್ ಗುಡುಗಿದ್ದಾರೆ. ಇದು ಓಲೈಕೆ ರಾಜಕಾರಣಕ್ಕೆ ಹಿಡಿದ ಕನ್ನಡಿ ಅಂತ ಕಿಡಿಕಾರಿದ್ದಾರೆ. ಎಲ್ಲಾ ಕಡೆ ಓಲೈಕೆ ಮಾಡಿ ಸರ್ಕಾರ ಈಗ ಪತನವಾಗಿದೆ. ಮುಸ್ಲಿಂ ವೋಟ್ ಬ್ಯಾಂಕ್ ಗಟ್ಟಿಗೊಳಿಸಲು ಈ ರೀತಿ ಮಾಡ್ತಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಸುನಿಲ್ ಕುಮಾರ್ ಹೇಳಿದ್ದಾರೆ. ಕಲಬುರಗಿಯ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದ ಗಲಾಟೆ ಗದ್ದಲ ಆಯ್ತಲ್ಲ, ಅವತ್ತು ಸುಮಾರು 8 ಪ್ರತ್ಯೇಕ ಪ್ರಕರಣಗಳನ್ನ ದಾಖಲು ಮಾಡಿಕೊಂಡಿದ್ರು. ಆ 8 ಪ್ರಕರಣಗಳನ್ನ ಈಗ ವಾಪಸ್ ತೆಗೆದುಕೊಂಡಂತ ಸರ್ಕಾರದ ತೀರ್ಮಾನಕ್ಕೆ ಸುನಿಲ್ ಕುಮಾರ್ ಅವರು ಕಿಡಿಕಾರಿದ್ದಾರೆ. ಕಲಬುರಗಿಯ ಲಾಡ್ಲೆ ಮಶಾಕ ದರ್ಗಾದಲ್ಲಿ ನಡೆದಂತ ಘಟನೆ ಕೇಸನ್ನ ಪ್ರಕರಣವನ್ನ ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದು. ನಿನ್ನೆ ನಡೆದಂತ ಕ್ಯಾಬಿನೆಟ್ ನಲ್ಲಿ ರಾಜ್ಯ ಸರ್ಕಾರ ಕೇಸನ್ನ ವಾಪಸ್ ತೆಗೆದುಕೊಂಡಿರೋದಕ್ಕೆ ಬಹಳಷ್ಟು ತೀವ್ರ ವಿರೋಧ ವ್ಯಕ್ತವಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾದಂತಹ ಸುನಿಲ್ ಕುಮಾರ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಬಹಳ ಹಿಂದಿನಿಂದಲೂ ಕೂಡ ನೋಡ್ತಾ ಬಂದಿದ್ದೀವಿ, ಅನೇಕ ಪ್ರಕರಣಗಳನ್ನ ಓಲೈಕೆ ಕಾರಣಕ್ಕಾಗಿ ತೆಗೆದುಕೊಳ್ತಾ ಇದ್ದಾರೆ ಅನ್ನೋಂಥದ್ದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿ 1 ವರ್ಷ ಆಗೇ ಇಲ್ಲ, ಆಗ್ಲೇ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಇದನ್ನ ಯಾವ ರೀತಿಯಾಗಿ ತಾವು ನೋಡ್ತೀರಾ ಸರ್? ನೋಡಿ, ರೈತ ಪರವಾದಂತಹ ಹೋರಾಟ, ದಲಿತ ಪರವಾದಂತಹ ಹೋರಾಟ, ಕನ್ನಡ ಪರವಾದಂತಹ ಹೋರಾಟ, ರಾಜ್ಯದ ಹಿತದೃಷ್ಟಿಯಿಂದ ಯಾವ ಹೋರಾಟಗಳನ್ನು ಮಾಡ್ತಾರೋ ಆ ಎಲ್ಲ ಹೋರಾಟಗಳಿಗೆ ಸಂಬಂಧಪಟ್ಟಂತ ಕೇಸುಗಳನ್ನ ಯಾವ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಕೂಡ ವಾಪಸ್ ತೆಗೆದುಕೊಂಡಂತ ಉದಾಹರಣೆಗಳಿದೆ. ಆದರೆ ಕೋಮುಗಲಭೆಯನ್ನೇ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು, ಸರ್ಕಾರಿ ವ್ಯವಸ್ಥೆಯನ್ನ ಹಾನಿಗೊಳಿಸಬೇಕು ಅನ್ನುವಂಥ ಗಲಭೆಗಳೇನು ನಡೆದಿತ್ತು ಅದನ್ನ ವಾಪಸ್ ತೆಗೆದುಕೊಂಡಿರುವಂಥದ್ದು ಸರಿಯಲ್ಲ. ದಲಿತರ ಕೇಸುಗಳನ್ನ, ರೈತರ ಹೋರಾಟವನ್ನ, ಕನ್ನಡ ಪರ ಹೋರಾಟಗಾರರ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವಂತ ಪಟ್ಟಿನಲ್ಲಿ ಈ 2 ಪ್ರಕರಣಗಳನ್ನು ಇವತ್ತು ತೆಗೆದುಕೊಂಡಿರುವಂಥದ್ದು ಓಲೈಕೆ ರಾಜಕಾರಣಕ್ಕೆ ಒಂದು ಮಿತಿಮೀರಿದಾದಂತಹ ಒಂದು ಉದಾಹರಣೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದೆ. ಯಾವ ವಿಷಯದಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಇವತ್ತು ನಿಯಂತ್ರಣದಲ್ಲಿಲ್ಲ. ಸರ್ಕಾರ ಈ ರೀತಿ ಗಲಭೆಕೋರರ ಕೇಸುಗಳನ್ನ ವಾಪಸ್ ತೆಗೆದುಕೊಳ್ತಾ ಇರುವಂತದ್ದು ಮತ್ತು ಪ್ರಕರಣ ಆಗಿ 1 ವರ್ಷ ಮುಗಿಯೋದಕ್ಕಿಂತ ಮುಂಚೆನೆ ಇವತ್ತು ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಓಲೈಕೆಗೆ ಮುಂದಾಗಿರೋದನ್ನು ನೋಡಿದಾಗ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಬಗ್ಗೆಯೂ ನಂಬಿಕೆ ಇಲ್ಲ ಮತ್ತು ಓಲೈಕೆ ರಾಜಕಾರಣನೇ ನನ್ನ ಮಾನದಂಡ ಅನ್ನುವಂಥ ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ. ಇದು ಯಾವ ಕಾರಣಕ್ಕೂ ಸರಿಯಲ್ಲ. ನಾನು ಹಿಂದೆನೂ ಕೂಡ ಹೇಳಿದ್ದೆ, ಯಾರ್ಯಾರು ಅತಿಯಾದಂಥ ಓಲೈಕೆ ರಾಜಕಾರಣವನ್ನು ಮಾಡಿದಾರೋ ಅಂತವರೆಲ್ಲರನ್ನೂ ಕೂಡ ದೇಶದ ರಾಜಕಾರಣದಲ್ಲಿ ಜನ ಮನೆಗೆ ಕಳಿಸಿದ್ದಾರೆ. 28ರ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರಕ್ಕಾಗತ್ತೆ. ಸರ್, ಈ ಹಿಂದೆ ಕೂಡ ಅನೇಕ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿದ್ರು. ಅಂದ್ರೆ ಈ ರೀತಿ ನಮ್ಮ ವಿರುದ್ಧ ಇರತಕ್ಕಂಥ ಕೇಸುಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಮುಂದುವರ್ಸೋಣ ಈ ರೀತಿಯಾದಂತಹ ಪ್ರಕರಣಗಳನ್ನ ಅಥವಾ ಈ ತರ ಗಲಭೆಗಳನ್ನ ಅನ್ನುವಂಥದ್ದು ಕುಮ್ಮಕ್ಕಾಗೋದಿಲ್ವಾ ಅನ್ನಂತ? ಅಲ್ಲ, ಒಂದು ಕಡೆ ಮುಸಲ್ಮಾನರಿಗೆ ಸಂಬಂಧಪಟ್ಟಂತ ಓಲೈಕೆ ರಾಜಕಾರಣಕ್ಕೆ ಅಥವಾ ಮುಸಲ್ಮಾನರ ವೋಟ್ ಬ್ಯಾಂಕ್ ಅನ್ನು ಗಟ್ಟಿಗೊಳಿಸಲಿಕ್ಕೋಸ್ಕರ ಈ ರೀತಿಯಾದಂತಹ ಪ್ರಕರಣಗಳನ್ನು ತೆಗೆಯೋದ್ರ ಜೊತೆನಲ್ಲಿ ಅಂತ ಅಪರಾಧಿಗಳನ್ನ ಸರ್ಕಾರವೇ ಪೋಷಿಸುವಂತ ರೀತಿಯಲ್ಲಿ ಈ ಪ್ರಕರಣಗಳು ನಡೆದಿದೆ. ಸರ್ಕಾರ ಯಾರು ಗಲಭೆಗಳನ್ನು ಮಾಡುತ್ತಾರೆ ಅಂತವರ ಮೇಲೆ ಕಟ್ಟುನಿಟ್ಟಾದಂತಹ ಜಾರಿಗಳನ್ನು ತೆಗೆದುಕೊಳ್ಬೇಕು. ಇವತ್ತು ಯಾರೋ ಭಾಷಣಕಾರರ ಮೇಲೆ ಸರ್ಕಾರ ಮೊಕದ್ದಮೆಗಳನ್ನು ಹಾಕೋದು, ಫೇಸ್ಬುಕ್ಗಳ ಮೇಲೆ ಪ್ರಕರಣಗಳನ್ನು ಹಾಕುವಂಥದ್ದು ಇವೆಲ್ಲ ನೋಡಿದೀವಿ. ಅದೆಲ್ಲದನ್ನೂ ಕೂಡ ಒಂದು ಕಡೆ, ಇನ್ನೊಂದು ಕಡೆ ಗಲಭೆಕೋರರ ಕೇಸನ್ನು ವಾಪಸ್ ತೆಗೆದುಕೊಳ್ಳುವಂತ ಪ್ರವೃತ್ತಿಯನ್ನು ಮಾಡ್ತೀವಿ ಅಂತಂದ್ರೆ ಸರ್ಕಾರದ ಆದ್ಯತೆ ಸ್ಪಷ್ಟ ಇದೆ. ಹಿಂದೂಗಳನ್ನ ದಮನ ಮಾಡೋದು, ಮುಸಲ್ಮಾನರನ್ನ ಓಲೈಕೆ ಮಾಡೋದು ಈ ಸರ್ಕಾರದ ಮಾನದಂಡ. ಇದಿಷ್ಟು ಶಾಸಕರಾದಂತಹ ಸುನಿಲ್ ಕುಮಾರ್ ಅವರ ಮಾತು. ಕ್ಯಾಮ್ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ರಾಜ್ಯದಲ್ಲಿ ಬಹಳ ಚರ್ಚೆ ಆಗ್ತಿರುವಂತ ವಿಚಾರ ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ಇದೆಲ್ಲದ್ರ ಬಗ್ಗೆ ಈಗ ಬಿಜೆಪಿ ಬಹಳ ಸೂಕ್ಷ್ಮವಾಗಿ ಸುನಿಲ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾ ಗಮನಿಸ್ತಾ ಹೋದಂಗೆ ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣದಲ್ಲಿ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ತಲ್ಲ, ಸುಮಾರು 8 ಪ್ರತ್ಯೇಕ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡ್ರಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕ ಸುನಿಲ್ ಕುಮಾರ್ ಗುಡುಗಿದ್ದಾರೆ. ಇದು ಓಲೈಕೆ ರಾಜಕಾರಣಕ್ಕೆ ಹಿಡಿದ ಕನ್ನಡಿ ಅಂತ ಕಿಡಿಕಾರಿದ್ದಾರೆ. ಎಲ್ಲಾ ಕಡೆ ಓಲೈಕೆ ಮಾಡಿ ಸರ್ಕಾರ ಈಗ ಪತನವಾಗಿದೆ. ಮುಸ್ಲಿಂ ವೋಟ್ ಬ್ಯಾಂಕ್ ಗಟ್ಟಿಗೊಳಿಸಲು ಈ ರೀತಿ ಮಾಡ್ತಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಸುನಿಲ್ ಕುಮಾರ್ ಹೇಳಿದ್ದಾರೆ. ಕಲಬುರಗಿಯ ಆಳಂದದ ಲಾಡ್ಲೆ ಮಶಾಕ್ ದರ್ಗಾದ ಗಲಾಟೆ ಗದ್ದಲ ಆಯ್ತಲ್ಲ, ಅವತ್ತು ಸುಮಾರು 8 ಪ್ರತ್ಯೇಕ ಪ್ರಕರಣಗಳನ್ನ ದಾಖಲು ಮಾಡಿಕೊಂಡಿದ್ರು. ಆ 8 ಪ್ರಕರಣಗಳನ್ನ ಈಗ ವಾಪಸ್ ತೆಗೆದುಕೊಂಡಂತ ಸರ್ಕಾರದ ತೀರ್ಮಾನಕ್ಕೆ ಸುನಿಲ್ ಕುಮಾರ್ ಅವರು ಕಿಡಿಕಾರಿದ್ದಾರೆ.
ಕಲಬುರಗಿಯ ಲಾಡ್ಲೆ ಮಶಕ ದರ್ಗಾದಲ್ಲಿ ನಡೆದಂತ ಘಟನೆ ಕೇಸನ್ನ ಪ್ರಕರಣವನ್ನ ವಾಪಸ್ ತೆಗೆದುಕೊಂಡಿರ್ತಕ್ಕಂಥದ್ದು ನಿನ್ನೆ ನಡೆದಂತ ಕ್ಯಾಬಿನೆಟ್ ನಲ್ಲಿ ರಾಜ್ಯ ಸರ್ಕಾರ ಕೇಸನ್ನ ವಾಪಸ್ ತೆಗೆದುಕೊಂಡಿರೋದಕ್ಕೆ ಬಹಳಷ್ಟು ತೀವ್ರ ವಿರೋಧ ವ್ಯಕ್ತವಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾದಂತಹ ಸುನೀಲ್ ಕುಮಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ಲೋ ಒಂದ್ ಕಡೆ ಬಹಳ ಹಿಂದಿನಿಂದಲೂ ಕೂಡ ನೋಡ್ತಾ ಬಂದಿದ್ದೀವಿ, ಅನೇಕ ಪ್ರಕರಣಗಳನ್ನ ಓಲೈಕೆ ಕಾರಣಕ್ಕಾಗಿ ತೆಗೆದುಕೊಳ್ತಾ ಇದ್ದಾರೆ ಅನ್ನೋಂಥದ್ದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿ 1 ವರ್ಷ ಆಗೇ ಇಲ್ಲ, ಆಗ್ಲೇ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಇದನ್ನ ಯಾವ ರೀತಿಯಾಗಿ ತಾವು ನೋಡ್ತೀರಾ ಸರ್? ನೋಡಿ, ರೈತ ಪರವಾದಂತಹ ಹೋರಾಟ, ದಲಿತ ಪರವಾದಂತಹ ಹೋರಾಟ, ಕನ್ನಡ ಪರವಾದಂತಹ ಹೋರಾಟ, ರಾಜ್ಯದ ಹಿತದೃಷ್ಟಿಯಿಂದ ಯಾವ ಹೋರಾಟಗಳನ್ನು ಮಾಡ್ತಾರೋ ಆ ಎಲ್ಲ ಹೋರಾಟಗಳಿಗೆ ಸಂಬಂಧಪಟ್ಟಂತ ಕೇಸುಗಳನ್ನ ಯಾವ ಸರ್ಕಾರಗಳು, ಎಲ್ಲ ಸರ್ಕಾರಗಳು ಕೂಡ ವಾಪಸ್ ತೆಗೆದುಕೊಂಡಂತ ಉದಾಹರಣೆಗಳಿದೆ. ಆದರೆ ಕೋಮುಗಲಭೆಯನ್ನೇ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು, ಸರ್ಕಾರಿ ವ್ಯವಸ್ಥೆಯನ್ನ ಹಾನಿಗೊಳಿಸಬೇಕು ಅನ್ನುವಂಥ ಗಲಭೆಗಳೇನು ನಡೆದಿತ್ತು ಅದನ್ನ ವಾಪಸ್ ತೆಗೆದುಕೊಂಡಿರುವಂಥದ್ದು ಸರಿಯಲ್ಲ. ದಲಿತರ ಕೇಸುಗಳನ್ನ, ರೈತರ ಹೋರಾಟವನ್ನ, ಕನ್ನಡ ಪರ ಹೋರಾಟಗಾರರ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವಂತ ಪಟ್ಟಿನಲ್ಲಿ ಈ 2 ಪ್ರಕರಣಗಳನ್ನು ಇವತ್ತು ತೆಗೆದುಕೊಂಡಿರುವಂಥದ್ದು ಓಲೈಕೆ ರಾಜಕಾರಣಕ್ಕೆ ಒಂದು ಮಿತಿಮೀರಿದಾದಂತಹ ಒಂದು ಉದಾಹರಣೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಳ್ಳ ಹಿಡಿದಿದೆ. ಯಾವ ವಿಷಯದಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಇವತ್ತು ನಿಯಂತ್ರಣದಲ್ಲಿಲ್ಲ. ಸರ್ಕಾರ ಈ ರೀತಿ ಗಲಭೆಕೋರರ ಕೇಸುಗಳನ್ನ ವಾಪಸ್ ತೆಗೆದುಕೊಳ್ತಾ ಇರುವಂತದ್ದು ಮತ್ತು ಪ್ರಕರಣ ಆಗಿ 1 ವರ್ಷ ಮುಗಿಯೋದಕ್ಕಿಂತ ಮುಂಚೆನೆ ಇವತ್ತು ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಓಲೈಕೆಗೆ ಮುಂದಾಗಿರೋದನ್ನು ನೋಡಿದಾಗ ಸರ್ಕಾರಕ್ಕೆ ಕಾನೂನು ಸುವ್ಯವಸ್ಥೆ ಬಗ್ಗೆಯೂ ನಂಬಿಕೆ ಇಲ್ಲ ಮತ್ತು ಓಲೈಕೆ ರಾಜಕಾರಣನೇ ನನ್ನ ಮಾನದಂಡ ಅನ್ನುವಂಥ ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿ ನಿರ್ಮಾಣ ಆಗಿದೆ. ಇದು ಯಾವ ಕಾರಣಕ್ಕೂ ಸರಿಯಲ್ಲ. ನಾನು ಹಿಂದೆನೂ ಕೂಡ ಹೇಳಿದ್ದೆ, ಯಾರ್ಯಾರು ಅತಿಯಾದಂಥ ಓಲೈಕೆ ರಾಜಕಾರಣವನ್ನು ಮಾಡಿದಾರೋ ಅಂತವರೆಲ್ಲರನ್ನೂ ಕೂಡ ದೇಶದ ರಾಜಕಾರಣದಲ್ಲಿ ಜನ ಮನೆಗೆ ಕಳಿಸಿದ್ದಾರೆ. 28ರ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರಕ್ಕಾಗತ್ತೆ. ಸರ್, ಈ ಹಿಂದೆ ಕೂಡ ಅನೇಕ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿದ್ರು. ಅಂದ್ರೆ ಈ ರೀತಿ ನಮ್ಮ ವಿರುದ್ಧ ಇರತಕ್ಕಂಥ ಕೇಸುಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಮುಂದುವರ್ಸೋಣ ಈ ರೀತಿಯಾದಂತಹ ಪ್ರಕರಣಗಳನ್ನ ಅಥವಾ ಈ ತರ ಗಲಭೆಗಳನ್ನ ಅನ್ನುವಂಥದ್ದು ಕುಮ್ಮಕ್ಕಾಗೋದಿಲ್ವಾ ಅನ್ನಂತ? ಅಲ್ಲ, ಒಂದು ಕಡೆ ಮುಸಲ್ಮಾನರಿಗೆ ಸಂಬಂಧಪಟ್ಟಂತ ಓಲೈಕೆ ರಾಜಕಾರಣಕ್ಕೆ ಅಥವಾ ಮುಸಲ್ಮಾನರ ವೋಟ್ ಬ್ಯಾಂಕ್ ಅನ್ನು ಗಟ್ಟಿಗೊಳಿಸಲಿಕ್ಕೋಸ್ಕರ ಈ ರೀತಿಯಾದಂತಹ ಪ್ರಕರಣಗಳನ್ನು ತೆಗೆಯೋದ್ರ ಜೊತೆನಲ್ಲಿ ಅಂತ ಅಪರಾಧಿಗಳನ್ನ ಸರ್ಕಾರವೇ ಪೋಷಿಸುವಂತ ರೀತಿಯಲ್ಲಿ ಈ ಪ್ರಕರಣಗಳು ನಡೆದಿದೆ. ಸರ್ಕಾರ ಯಾರು ಗಲಭೆಗಳನ್ನು ಮಾಡ್ತಾರೆ ಅಂತವ್ರ ಮೇಲೆ ಕಟ್ಟುನಿಟ್ಟಾದಂತಹ ಜಾರಿಗಳನ್ನು ತೆಗೆದುಕೊಳ್ಬೇಕು. ಇವತ್ತು ಯಾರೋ ಭಾಷಣಕಾರರ ಮೇಲೆ ಸರ್ಕಾರ ಮೊಕದ್ದಮೆಗಳನ್ನು ಹಾಕೋದು, ಫೇಸ್ಬುಕ್ಗಳ ಮೇಲೆ ಪ್ರಕರಣಗಳನ್ನು ಹಾಕುವಂಥದ್ದು ಇವೆಲ್ಲ ನೋಡಿದೀವಿ. ಅದೆಲ್ಲದನ್ನೂ ಕೂಡ ಒಂದು ಕಡೆ, ಇನ್ನೊಂದು ಕಡೆ ಗಲಭೆಕೋರರ ಕೇಸನ್ನು ವಾಪಸ್ ತೆಗೆದುಕೊಳ್ಳುವಂತ ಪ್ರವೃತ್ತಿಯನ್ನು ಮಾಡ್ತೀವಿ ಅಂತಂದ್ರೆ ಸರ್ಕಾರದ ಆದ್ಯತೆ ಸ್ಪಷ್ಟ ಇದೆ. ಹಿಂದೂಗಳನ್ನ ದಮನ ಮಾಡೋದು, ಮುಸಲ್ಮಾನರನ್ನ ಓಲೈಕೆ ಮಾಡೋದು ಈ ಸರ್ಕಾರದ ಮಾನದಂಡ. ಇದಿಷ್ಟು ಶಾಸಕರಾದಂತಹ ಸುನೀಲ್ ಕುಮಾರ್ ಅವರ ಮಾತು. ಕ್ಯಾಮ್ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ.